ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ. ಈ ದಿನ 11ನೇ ತಾರೀಕು, ಅದರಲ್ಲಿ 1ನೇ ತಿಂಗಳು 2019ನೇ ಇಸ್ವಿಯಲ್ಲಿದ್ದೀವಿ. ಪಂಚಮಿ ಶುಕ್ರವಾರ. ಈ ದಿನ ಪೂರ್ವಭದ್ರ ನಕ್ಷತ್ರ, ನಿತ್ಯ ನಕ್ಷತ್ರ ಇರುತ್ತೆ. ಇನ್ನು ರಾಹುಕಾಲ ಮತ್ತು ಯಮಗಂಟು ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ. ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ 11:05 ಪ್ರಾರಂಭ ಆಗಿ ಮಧ್ಯಾಹ್ನ ಅಂದರೆ 12:31 ಸಹ ಇರುತ್ತೆ. ಇನ್ನು ಅದೇ ರೀತಿ ಯಮಗಂಟು ಕಾಲ ಮಧ್ಯಾಹ್ನ 3:23 ಪ್ರಾರಂಭ ಆಗಿ ಸಂಜೆ 4:49 ಸಹ ಯಮಗಂಟು ಕಾಲ ಇರುತ್ತೆ. ಇನ್ನು ರಾಹುಕಾಲ ಮತ್ತು ಯಮಗಂಟು ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ. ಇನ್ನು ದಿನ ವಿಶೇಷತೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಪಂಚಮಿ ತಿಥಿ ಇದೆ. ಅದರಲ್ಲಿ ಶುಕ್ರವಾರ ಕಾಂಬಿನೇಷನ್ಸ್ ಇರೋದ್ರಿಂದ ಲಕ್ಷ್ಮೀ ದೇವಿ ದುರ್ಗಾದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಅದರಲ್ಲಿ ಸಹ ದಿನ ಧನುರ್ಮಾಸ ನಡೀತಾ ಇರೋದ್ರಿಂದ ದುರ್ಗಾದೇವಿಯ ಆಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡೋದ್ರಿಂದ ಶುಭ ಫಲ ಕೊಡಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ. ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಇದನ್ನು ಮೇಷರಾಶಿವರೆಗಂತೂ ಎಲ್ಲೋ ಒಂದು ಕಡೆ ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರಿಗಾದರೂ ದುಡ್ಡು ಕೊಡಬೇಕು ಅಥವಾ ದುಡ್ಡಿನ ವ್ಯವಹಾರವನ್ನು ಇಟ್ಕೊಳ್ಳುವಂಥದ್ದೇನಾದರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನು ಅದರ ಜೊತೆಗೆ ಮನೋರಂಜನೆಗೋಸ್ಕರದ ವಿಚಾರದಲ್ಲಿ ದೂರದ ಪ್ರಯಾಣ, ಸಿನಿಮಾ ಇಂತಹದ್ದಕ್ಕೆಲ್ಲ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ ಮೇಷರಾಶಿವರೆಗೆ. ಇನ್ನು ಅದ್ರ ಜೊತೆಗೆ ಕೆಲವು ವ್ಯಾಪಾರಿಗಳಿಗೆ, ಅಂಗಡಿ ವ್ಯಾಪಾರಿ, ದಿನಸಿ ಆಗ್ಬೋದು ಅಥವಾ ಇನ್ನಿತರ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಸಿಗುವಂಥ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಹನುಮಂತನ ಪ್ರಾರ್ಥನೆ ಮಾಡ್ಕೋಬೋದು. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದು ಬಹಳ ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ವೃಷಭ ರಾಶಿ. ಇದನ್ನು ವೃಷಭರಾಶಿಯವರಿಗಂತೂ ವ್ಯರ್ಥವಾದಂತಹ ಒಂದು ಪ್ರಯತ್ನಗಳಿಂದ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಸಹ ಉಂಟಾಗುವಂಥದ್ದಿರುತ್ತೆ. ಅಂದರೆ ಆಗೋದಿಲ್ಲ ಅಂತ ಗೊತ್ತಿರುತ್ತೆ, ಆದರೂ ನೋಡೋಣ ಅಂತ ನೀವು ಪ್ರಯತ್ನ ಮಾಡ್ತೀರಾ, ಆ ಪ್ರಯತ್ನನೇ ಸಮಸ್ಯೆ ಆಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ, ಯಾವುದೇ ಆಗ್ಬೋದು, ದುಡ್ಡಿನ ವಿಚಾರ ಆಗ್ಬೋದು ಅಥವಾ ನೀವು ಮಾಡಿಕೊಳ್ಳುವಂತಹ ದಿನನಿತ್ಯದ ಕೆಲಸಗಳಾಗ್ಬೋದು, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಈ ದಿನ ಯಾವುದೇ ಕೆಲಸ ಕೈ ಹಾಕೋ ಮುಂಚಿತವಾಗಿ. ಇನ್ನು ಆರ್ಥಿಕ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ವೃಷಭರಾಶಿವರೆಗಂತೂ ಈ ದಿನ ಧನಾಗಮನ ಉತ್ತಮವಾಗಿ ಇದ್ದರೂ ಸಹ ಈ ದಿನ ಖರ್ಚುಗಳು ಇದ್ದೇ ಇರುತ್ತೆ. ಯಾಕಂದರೆ ಶುಕ್ರವಾರ ಏನಾದರೂ ಪೂಜೆ ಪುನಸ್ಕಾರಗಳಿಗಾಗ್ಬೋದು ಅಥವಾ ಇನ್ಯಾರಿಗೋ ದುಡ್ಡು ಕೊಡುವಂಥದ್ದು, ಈ ಥರ ಖರ್ಚುಗಳು ಇದ್ದೇ ಇರುತ್ತೆ ಈ ದಿನ. ಸಾಧ್ಯವಾದಷ್ಟು ಸಹ ಶ್ರೀ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಮಿಥುನ ರಾಶಿಯವರಿಗಂತೂ ಇದನ್ನು ಗೃಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಪರಿಹಾರ ಸಿಗುವಂಥದ್ದಿರುತ್ತೆ. ಮನೆಯಲ್ಲಿ ಏನಾದರೂ ಕಲಹಗಳಾಗ್ಬೋದು ಅಥವಾ ಮನೆ ವಿಚಾರದಲ್ಲಿ ಏನಾದರೂ ಖರೀದಿ ಅಥವಾ ಇನ್ನಿತರ ವಿಚಾರದಲ್ಲಿ ಇದನ್ನು ಏನಾದರೂ ಅನುಕೂಲ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ. ಇನ್ನು ಕೆಲವರಿಗಂತೂ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಬರುವಂಥದ್ದಿರುತ್ತೆ. ಹೊಸದಾದಂಥ ಜವಾಬ್ದಾರಿಗಳು ಸಹ ಇದನ್ನು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಮಿಥುನ ರಾಶಿಯವರಿಗೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು, ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಕರ್ಕಾಟಕ ರಾಶಿ. ಇದನ್ನು ಕರ್ಕಾಟಕ ರಾಶಿವರೆಗಂತೂ ಒಂದು ಹಣಕಾಸಿನ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಹೆಚ್ಚಿನ ಒತ್ತಡ ಉಂಟಾಗುವಂಥದ್ದಿರುತ್ತೆ. ಯಾರಿಗಾದರೂ ಸಾಲದ ವಿಚಾರದಲ್ಲಿ ಇತ್ತು ಅಂದರೆ ಸುಮ್ಮನೆ ಆ ದುಡ್ಡು ಬರಲ್ಲ, ವಿನಾಕಾರಣ ಕಲಹಗಳು, ಕಿರಿಕಿರಿ ಮಾಡ್ಕೊಳ್ಳುವಂಥದ್ದಿರುತ್ತೆ. ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಕೆಲವ್ರಿಗಂತೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದಿರುತ್ತೆ, ಪೂಜೆ ಪುನಸ್ಕಾರಗಳಲ್ಲಿ. ಇನ್ನು ಕೆಲವ್ರಿಗಂತೂ ಸ್ವಂತ ಬುದ್ಧಿವಂತಿಕೆಯಿಂದ ಒಂದು ಕಡೆ ಮುನ್ನಡೆ ಉಂಟಾಗುವಂಥ ಸಾಧ್ಯತೆಯೂ ಕೆಲವೊಂದು ಕಂಡು ಬರುವಂಥದ್ದಿರುತ್ತೆ. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತಲೂ ಹೇಳ್ಬೋದಾಗಿದೆ. ಹಾಗಾಗಿ ಸಾಧ್ಯವಾದಷ್ಟು ಸಹ ಇದನ್ನು ದೇವಿ ಪ್ರಾರ್ಥನೆ ಮಾಡ್ಕೋಬೋದು. ಕನಿಕಾ ಪರಮೇಶ್ವರ ದೇವಸ್ಥಾನ ಆಗ್ಬೋದು ಅಥವಾ ದುರ್ಗಾದೇವಿ ಗ್ರಾಮ ದೇವತೆ ಯಾವುದೇ ಆಗ್ಬೋದು, ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ. ಇನ್ನು ಸಿಂಹರಾಶಿ. ಈ ದಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸದಾ ಇರಲೇಬೇಕಾಗುತ್ತೆ ಈ ದಿನ. ಯಾಕಂತ ಹೇಳಿದ್ರೆ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆ ಅನುಭವಿಸುವಂಥವ್ರಂತೂ ಗೋಚಾರದಲ್ಲಂತೂ ರವಿ ಧನುರಾಶಿಯಲ್ಲಿ ಸ್ಥಿತ ಆಗಿದ್ದಾನೆ. ಅದರಲ್ಲಿ ಬಲಹೀನನಾಗಿರೋದ್ರಿಂದ ರಾಷ್ಟ್ರಾಧಿಪತಿನೂ ಸಿಂಹರಾಶಿಗೆ ರವಿನೇ ಆಗಿರೋದ್ರಿಂದ ಆರೋಗ್ಯ ಕ್ಷೀಣ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಅದರಲ್ಲಿ ವಯಸ್ಸಾಗಿರೋರು ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಅತಿಥಿಗಳ ಆಗಮನದಿಂದ ಕಿರಿಕಿರಿ ನೋಡಿ, ನೆಂಟರಿಷ್ಟರು ಬರ್ತಾರೆ, ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಬೇಡವಾದಂಥ ವಿಚಾರ ಮಾತಾಡಿ ನಿಮಗೆ ಬೇಸರ ಉಂಟು ಮಾಡುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಎಚ್ಚರಿಕೆ ಅಗತ್ಯ ಇದೆ ಅಂಥವ್ರ ಬಗ್ಗೆ. ಮತ್ತು ವಿದ್ಯಾರ್ಥಿಗಳಿಗಂತೂ ಅಭ್ಯಾಸದಲ್ಲಿ ಹೆಚ್ಚು ಒತ್ತು ನೀಡಲೇಬೇಕಾಗುತ್ತೆ. ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ಎಲ್ಲೋ ಕಡೆ ಓದೋದ್ರಲ್ಲಿ ಇಂಟ್ರೆಸ್ಟ್ ತಗೊಳ್ಳಲ್ಲ, ಸೋಂಬೇರಿತನ ಇಂಥದ್ದೆಲ್ಲ ಜಾಸ್ತಿ ಬರುವಂಥದ್ದು ಇರುತ್ತೆ ಈ ದಿನ. ಸ್ವಲ್ಪ ಓದೋದ್ರ ಮೇಲೆ ಹೆಚ್ಚಿನ ಆಸಕ್ತಿ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ವಿದ್ಯಾರ್ಥಿಗಳು ಹಯಗ್ರೀವನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಯ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಹಿರಿಯರ ಹನುಮಂತನ ಒಂದು ದೇವಸ್ಥಾನ ಮತ್ತು ಮಂತ್ರಗಳನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ.
ಇನ್ನು ಕನ್ಯಾ ರಾಶಿಯವರಿಗಂತೂ ಈ ದಿನ ನೋಡಿ ದಾಯಾದಿಗಳ ವಿಚಾರದಲ್ಲಿ ಆದಷ್ಟು ದೂರ ಇರೋದು ಸೂಕ್ತ. ಯಾಕಂದರೆ ವಿನಾಕಾರಣ ಕಲಹಗಳಾಗುವಂಥ ಸಾಧ್ಯತೆ ಇರುತ್ತೆ. ಜಮೀನು ವಿಚಾರ ಆಗ್ಬೋದು ಅಥವಾ ಏನೋ ಮಾತಿಗೆ ಮಾತು ಬೆಳೆದು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನು ಅದ್ರ ಜೊತೆಗೆ ಸಂಚಾರದಲ್ಲಿ ಹೆಚ್ಚಿನ ಜಾಗೃತೆ ಇರಿ. ಮತ್ತು ಅದರ ಜೊತೆಗೆ ದೀರ್ಘಾವಧಿ ಕಾಲದಿಂದ ಕಿರಿಕಿರಿ ನೀಡ್ತಾ ಇರುವಂಥ ಸಮಸ್ಯೆಗಳು ತೊಂದರೆಗಳು ಸಹ ಈ ದಿನ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ. ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಏನಾದರೆ ಹೋಗಿ ದರ್ಶನವನ್ನು ನೋಡಿಕೊಂಡು ಅಲ್ಲಿ ದೇವರ ಅರ್ಚನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ಸಹ ಹಂತವಾಗಿ ಈ ದಿನ ಬರುವಂಥ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ತುಲಾರಾಶಿಯವರಿಗಂತೂ ಯಾವುದೇ ವಿಚಾರದಲ್ಲಿ ಸಹ ವಾದ ವಿವಾದಗಳ ಬಗ್ಗೆ ಗಮನ ನೀಡಬೇಡಿ. ಕೆಲಸದಲ್ಲಂತೂ ವಿನಾಕಾರಣ ಟೆನ್ಷನ್ ತೊಗೊತೀರಾ, ವಿನಾಕಾರಣ ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಅದರ ಜೊತೆಗೆ ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗಿಗಳಿಗಂತೂ ಉದ್ಯೋಗದ ಅವಕಾಶಗಳು ಲಭ್ಯ ಆಗುವಂಥದ್ದು ಇರುತ್ತೆ. ಒಳ್ಳೆಯ ಒಂದು ಕಡೆ ಆಫರ್ ಸಿಗುತ್ತೆ, ಹೋಗಿ ಒಂದು ಭೇಟಿ ಮಾಡೋದು ಸೂಕ್ತ ಈ ದಿನ. ಇನ್ನು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯತ್ನದ ಫಲಿತಾಂಶ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಲ್ಲೋ ಒಂದು ಕಡೆ ತೊಂದರೆ ಉಂಟಾಗುವಂಥದ್ದು ಇರುತ್ತೆ, ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಇರುತ್ತೆ, ಅಥವಾ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಕಲಹಗಳು ಅಥವಾ ವಿನಾಕಾರಣ ಏನಾದರೂ ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಅಗತ್ಯ ಇದೆ. ಇನ್ನು ವಾಹನ ಖರೀದಿ, ಭೂಮಿ ವಿಚಾರದಲ್ಲಿ ಖರೀದಿ ವಿಚಾರದ ಬಗ್ಗೆ ಸ್ವಲ್ಪ ದುಡುಕ್ದಿರ ಇರೋದು ಒಳ್ಳೆಯದು. ವಿನಾಕಾರಣ ಕಡಿಮೆ ದುಡ್ಡು ಸಿಗುತ್ತೆ, ಭೂಮಿ ಕಡಿಮೆ ದುಡ್ಡಲ್ಲಿ ದೊರೆಯುತ್ತೆ ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂದಾಗುವಂಥದ್ದು ಮಾಡ್ತಿರೋ ಕೆಲವರು, ಅದರಿಂದ ಸಮಸ್ಯೆಗಳೇ ಜಾಸ್ತಿ ಬರುವಂಥದ್ದಿರುತ್ತೆ. ಎಷ್ಟು ಮಟ್ಟಿಗೆ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ ಈ ದಿನ. ಭೂವರಾಹನ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ನೀಡೋದಾಗಲಿ, ಅಥವಾ ಕಾಲಭೈರವ ಸ್ವರೂಪ ಅಂತ ಹೇಳಿದ್ರೇ ಶ್ವಾನಗಳು, ನಾಯಿಗಳಿಗೆ ಏನಾದರೂ ಆಹಾರ ರೂಪದಲ್ಲಿ ಹಾಕೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಧನುರಾಶಿಯವರಿಗಂತೂ ಉದ್ಯೋಗದ ವಿಚಾರ ನೋಡಿ, ಕೆಲವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಅಥವಾ ಉದ್ಯೋಗದಲ್ಲಿ ಏಳಿಗೆ ಇಲ್ಲ ಅಂಥ ವ್ಯಕ್ತಿಗಳಿಗಂತೂ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ, ಮತ್ತು ನಿರುದ್ಯೋಗಿಗಳಿಗಂತೂ ಉದ್ಯೋಗದ ಅವಕಾಶಗಳು ಏರಳವಾಗಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಅವಿವಾಹಿತರಿಗಂತೂ ಕಂಕಣ ಭಾಗ್ಯದ ವಿಚಾರದಲ್ಲಿ ಪ್ರಸ್ತಾಪನೆ, ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಮತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಬಸ್ಸಲ್ಲಿ ಓಡಾಡುವಂಥವರು ಮತ್ತು ಒಂದು ದ್ವಿಚಕ್ರ ವಾಹನದಲ್ಲಿ ಓಡಾಡುವಂಥವ್ರ ವಿಚಾರದಲ್ಲಿ ಸ್ವಲ್ಪ ಗಾಡಿಯಲ್ಲಿ ಓಡಾಡುವಾಗ ಹಣದ ವಿಚಾರದಲ್ಲಿ ಕಳ್ಕೊಳ್ಳುವಂಥದ್ದು ಅಥವಾ ಯಾರಿಂದನ ಸಮಸ್ಯೆ ತಂದುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಶನೈಶ್ಚರ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಮಕರ ರಾಶಿಯವರಿಗಂತೂ ಕೆಲವೊಂದು ವ್ಯಾಪಾರದಲ್ಲಿರುವಂಥವ್ರಿಗೆ, ಅದರಲ್ಲಿ ವ್ಯಾಪಾರ ಅಂತ ಹೇಳಿದರೆ ದಿನಸಿ ವ್ಯಾಪಾರ ಆಗ್ಬೋದು, ವ್ಯವಹಾರದಲ್ಲಿ ಇರುವಂಥವ್ರಿಗೆ ಅಂತೂ ಹೆಚ್ಚಿನ ಲಾಭ ದೊರೆಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಚಾರದಲ್ಲಿ ಸಹ ಈ ದಿನ ದೊಡ್ಡದಾದ ಮಾಡಿ ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸ್ವಲ್ಪ ಒಟ್ಟಾರೆ ಮಕರ ರಾಶಿಯವರಿಗೆ ಸ್ವಲ್ಪ ಕೋಪನೆ ಜಾಸ್ತಿ ಇರುತ್ತೆ ಈ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಈ ದಿನ. ಯಾರ ಹತ್ರ ಆಗಬಹುದು, ಗಂಡ ಹೆಂಡತಿ ಆಗ್ಬೋದು, ಅಥವಾ ಕೆಲಸದಲ್ಲಿ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ. ಇನ್ನು ವಾಹನ ಖರೀದಿ ಮಾಡುವಂಥ ಪ್ರಯತ್ನ ಈ ದಿನ ಮಾಡ್ತೀರಾ, ನೋಡೋಣ ದ್ವಿಚಕ್ರ ವಾಹನ ಖರೀದಿ ಮಾಡೋಣ ಅನ್ನುವಂಥದ್ದು ಮುಂದಾಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ. ಸಾಧ್ಯವಾದಷ್ಟು ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ದೇವಿ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ನಾವು ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಕುಂಭರಾಶಿಯವರಿಗಂತೂ ನಿಂತು ಹೋದಂಥ ಕೆಲಸ ಕಾರ್ಯಗಳಲ್ಲಿ ಸಹ ಈ ದಿನ ಪುನರ್ ಚಾಲನೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಮಾಡಿ ಮುಗಿಸ್ಬಿಟ್ಟಿರ್ತಾರೆ, ಅದು ಆಗ್ತಾನೆ ಇರೋದಿಲ್ಲ, ದುಡ್ಡು ಬರ್ತಾನೆ ಇಲ್ಲ ಅನ್ನುವಂಥದ್ದು ಸಹ ಅನುಕೂಲ ಆಗುತ್ತೆ ಈ ದಿನ. ಇನ್ನು ಅದರ ಜೊತೆಗೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯುವಂಥ ಸಂಭ್ರಮ ಕಾಣುವಂಥದ್ದು ಈ ದಿನ ಇರುತ್ತೆ. ಹಣದ ವಿಚಾರದಲ್ಲಿ ನೀವು ಸಹ ಸ್ವಲ್ಪ ಎಲ್ಲಾದರೂ ದುಡ್ಡು ಇಟ್ಟುಬಿಟ್ಟು ಕಳ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಸುರಕ್ಷಿತವಾಗಿ ಹಣವನ್ನು ಶೇಖರಣೆ ಮಾಡುವಂಥದ್ದು ಸೂಕ್ತವಾಗಿ ನೋಡ್ಕೋಬೇಕಾಗುತ್ತೆ. ಎಲ್ಲಾದರೂ ಹಣ ಇಟ್ಟು ಕಳ್ಕೊಳ್ಳುವಂಥದ್ದು ಯೋಗ ಬೇರೆ ಇದೆ, ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಮನೆಯಲ್ಲೇ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಮೀನರಾಶಿ, ಈ ದಿನ ಮೀನರಾಶಿಯವರಿಗಂತೂ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಹಿರಿಯರು ಯಾರಾದರೂ ಇದ್ದರೆ ಮೀನರಾಶಿಯವರು ಅಥವಾ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅಂತಲೂ ಹೇಳಬಹುದು ಆರೋಗ್ಯದ ವಿಚಾರದಲ್ಲಿ. ಇನ್ನು ಕೆಲವರಿಗಂತೂ ಗುತ್ತಿಗೆ ವ್ಯವಹಾರದಲ್ಲಿ ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಆದಾಯ ದೊರೆಯುವಂಥದ್ದು ಮತ್ತು ಹೆಚ್ಚಿನ ಅವಕಾಶಗಳು ದೊರೆಯುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುವಂಥ ವಿಚಾರ ಆಗಿರುತ್ತೆ. ಒಟ್ಟಾರೆ ಪರಿಹಾರ ಮೀನರಾಶಿಯವರು ಅಂತೇಳಿ ಗೋಪೂಜೆ, ಗೋಮಾತೆಯ ಪ್ರಾರ್ಥನೆ ಅಥವಾ ಗೋವಿಗೆ ಏನಾದರೂ ಧಾನ್ಯ ನೆನೆಸಿರುವಂಥದ್ದಾಗಲಿ
ಆಗಲಿ ಅಥವಾ ಬಾಳೆಹಣ್ಣು ಆಗಲಿ ತಿನ್ನಿಸೋದ್ರಿಂದನೂ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 12 ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಪಂಚಮಿ ಶುಕ್ರವಾರ ಕಾಂಬಿನೇಷನ್ಸ್ ಇದೆ. ಈ ದಿನ ಬಹಳ ವಿಶೇಷವಾದಂಥದ್ದು ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು, ಮನೆಯಲ್ಲಿ ದುರ್ಗಾದೇವಿ ಪ್ರಾರ್ಥನೆ, ದುರ್ಗಾದೇವಿ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ರಾವು ಕಾಲದಲ್ಲಿ, ಇವೆಲ್ಲವನ್ನು ಮಾಡಿಕೊಳ್ಳೋದ್ರಿಂದನೂ ಸಮಸ್ಯೆಗಳು ಯಾವುದೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಶ್ರೀನಿವಾಸ.